ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಬೋದು, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಝಾನ್ಸಿ ರಾಮಾಚಾರಿಗೆ ನಾವು ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಬಲವಂತದಿಂದ ಪಡ್ಕೊಳ್ಬಾರ್ದು, ನಾವು ಬಲವಂತ ಮಾಡಿದಷ್ಟು ಮನಸ್ಸುಗಳು ಒಡೆದು ಚೂರಾಗುತ್ತೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಇಲ್ಲಮ್ಮ ನೀನು ಇವಾಗ ಏನೇ ಹೇಳಿದ್ರು ಇವತ್ತು ನೀನು ದೊಡ್ಡ ತಪ್ಪು ಮಾಡಿದೆ ಅನಿಸುತ್ತೆ ಅಂತ ಹೇಳ್ತಾನೆ. ಆಗ ಝಾನ್ಸಿ, ಇಲ್ಲ ಅಣ್ಣ, ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವ ಪ್ರತಿಯೊಂದು ಘಟನೆಗಳು ದೇವರ ಇಚ್ಛೆಯಾಗಿರುತ್ತದೆ ಅಂತ ನೀವೇ ಹೇಳ್ತಿದ್ದೀರಿ ಅಲ್ವಾ, ಹಾಗೆ ಇದು ಕೂಡ ಆ ದೇವರ ಇಚ್ಛೆನೇ ಆಗಿರ್ಬೋದು. ನಾನು ರಾಘು ಜೊತೆ ಬದುಕೋ ಋಣ ಇಷ್ಟೇ ಇರುವಾಗ ಬಲವಂತಾಗಿ ಬದುಕೋಕೆ ಹೇಗೆ ಸಾಧ್ಯ? ನನ್ನ ಹಣೆಬರನೇ ಇಷ್ಟು ಬಿಡಿ ಅಣ್ಣ ಅಂತ ಹೇಳಿ ಝಾನ್ಸಿ ಮತ್ತು ರಾಘು ವಿರುದ್ಧ ದಿಕ್ಕಿನಂತ ಹೋಗ್ತಾರೆ. ಆ ರಾಮಾಚಾರಿ ಮತ್ತು ಚಾರು ಇಬ್ಬರು ಅವರನ್ನು ನೋಡುತ್ತಾ ನಿಲ್ತಾರೆ. ರಾಮಾಚಾರಿ ಮತ್ತು ಚಾರು ಭಾರವಾದ ಮನಸ್ಸಿನಿಂದ ಮನೆಗೆ ಬಂದು ಮುರಾರಿಯೊಡನೆ ಮಾತನಾಡ್ತಾ ಕೂತಿರ್ತಾರೆ. ಆಗ ಜಾನಕಿ ಅವರಿಗೆ ಕಾಫಿ ತಂದು ಕೊಡ್ತಾಳೆ. ಆಗ ಮುರಾರಿ ರಾಮಾಚಾರಿಗೆ, ನೀವಿಬ್ಬರು ಯಾಕೆ ಹೀಗಿದ್ದೀರಾ, ಕೋರ್ಟ್ನಲ್ಲಿ ಏನಾಯಿತು ಅಂತ ಕೇಳ್ತಾಳೆ. ಆಗ ಜಾನಕಿ, ರಾಘು ಝಾನ್ಸಿ ಒಂದಾದ್ರು ತಾನೆ ಅಂತ ಕೇಳ್ತಾಳೆ. ಆಗ ಚಾರು, ಇಲ್ಲ ಅತ್ತಮ್ಮ, ಅವರಿಬ್ಬರು ತಮ್ಮ ಪ್ರೀತಿನ ತ್ಯಾಗ ಮಾಡಿದ್ರು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಸ್ವಾರ್ಥ ಇಲ್ಲದೆ ಮಾಡೋ ತ್ಯಾಗನ ಶ್ರೇಷ್ಠ ಅಂತ ಹೇಳ್ತಾರೆ, ಆದರೆ ಇವರಿಬ್ಬರು ಬೇರೆಯವರಿಗೋಸ್ಕರ ಮಾಡಿದ ತ್ಯಾಗನ ಮೂರ್ಖತನ ಅನ್ಬೇಕು, ಇವರಿಬ್ಬರು ಮುಟ್ಟಾಡ್ರು ಅನ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಚಾರು, ರಾಘು ಅವರಿಗೆ ತನ್ನ ಕುಟುಂಬ ಮುಖ್ಯ, ಆದರೆ ಝಾನ್ಸಿಗೆ ತನ್ನ ಗಂಡನ ಕೋರಿಕೆ ಮುಖ್ಯ ಆಯಿತು. ಒಟ್ಟಿನಲ್ಲಿ ಇಬ್ಬರು ತ್ಯಾಗ ಮಾಡಿದರು, ಆದರೆ ತೀರ್ಮಾನ ಬೇರೆಯವ್ರದ್ದು ಅಂತ ಹೇಳ್ತಾಳೆ. ಆಗ ಜಾನಕಿ, ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇತ್ತು, ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಇದ್ದರು, ಜೋಡಿನೂ ಚೆನ್ನಾಗಿತ್ತು, ಆದರೆ ಜೊತೆಯಲ್ಲಿ ಭಾಳ ಋಣ ಅಷ್ಟೇ ಇತ್ತು ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಇದು ಋಣದ ಮಾತಲ್ಲಮ್ಮ, ಋಣದ ಹೆಸರಲ್ಲಿ ಸ್ವಾರ್ಥದ ಲೆಕ್ಕ ಅಂತ ಹೇಳ್ತಾನೆ. ಆಗ ಚಾರು, ಒಂದು ಕಡೆ ಕುಟುಂಬಕ್ಕಾಗಿ ಜೀವನನೇ ಕೊಡ್ತೀನಿ ಅನ್ನೋ ರಾಘುಗೆ ಅವರ ಕುಟುಂಬ ಅವರಿಗೆ ಕೊಟ್ಟಿದ್ದು ಕೇವಲ ನೋವು ದುಃಖ, ಅದೇ ಝಾನ್ಸಿ ತನ್ನ ಗಂಡನ ಪ್ರೀತಿ ಬಯಸಿದ್ದಕ್ಕೆ ಝಾನ್ಸಿಗೆ ಸಿಕ್ಕಿದ್ದು ವಿಚ್ಛೇದನ ಅನ್ನೋ ಸರ್ಟಿಫಿಕೇಟ್ ಅಂತ ಹೇಳ್ತಾಳೆ. ಆಗ ಚಾರು, ರಾಘು ತನ್ನವರಿಂದ ಪ್ರೀತಿನ ನಿರೀಕ್ಷೆ ಮಾಡಿದ್ರು, ಆದರೆ ಅದು ಅವರಿಗೆ ಸಿಗಲಿಲ್ಲ, ಇವಾಗ ನೋಡಿದರೆ ಸಿಕ್ಕಿದ್ದ ಪ್ರೀತಿನೂ ದೂರ ಮಾಡಿಕೊಂಡ್ರು ಅಂತ ಹೇಳ್ತಾಳೆ. ಆಗ ಮುರಾರಿ, ಇವ್ರದ್ದು ಸ್ವಂತಿಕೆ ಅನ್ನೋದು ಇದೆ ತಾನೆ, ಯಾರಿಗೋಸ್ಕರನೋ ತನ್ನ ಹೆಂಡತಿನ ದೂರ ಮಾಡ್ಕೋಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ರಾಘುಗಿಲ್ವಲ್ಲ ರಾಮಾಚಾರಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಅದನ್ನು ಅವರಿಬ್ಬರಿಗೆ ಅರ್ಥ ಮಾಡಿಸೋರಲ್ಲಿ ನಾವು ಸೋತ್ಬಿಟ್ವಿ ಮುರಾರಿ ಅಂತ ಹೇಳ್ತಾನೆ. ಆಗ ಜಾನಕಿ, ಸೋತಿದ್ದು ನೀವಿಬ್ಬರಲ್ಲ ರಾಮಾಚಾರಿ, ಸೋತಿದ್ದು ಅವರಿಬ್ಬರು ಅಂತ ಹೇಳ್ತಾಳೆ. ಆಗ ಚಾರು, ನಿಮ್ಮ ಮಾತು ನಿಜ ಅತ್ತೆಮ್ಮ, ಪ್ರೀತಿನ ಪಡೆದುಕೊಳ್ಳೋಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಮಾತನ್ನು ಕೇಳಿದೆ, ಆದರೆ ಅವರಿಬ್ಬರು ಪ್ರೀತಿನ ಕಳ್ಕೊಳ್ಳೋಗೋಸ್ಕರ ತಮ್ಮ ಮನಸ್ಸುಗಳನ್ನು ಚೂರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನಾವಿಲ್ಲಿ ಮಾತಾಡಿ ನಮ್ಮ ನೋವನ್ನು ದೂರ ಮಾಡ್ಕೋತಾ ಇದ್ದೀವಿ, ಆದರೆ ಅಲ್ಲಿ ಅವರ ಪರಿಸ್ಥಿತಿ ಹೇಗಿದೆಯೇನೋ ಅಂತ ಕೇಳ್ತಾನೆ. ಆಗ ಜಾನಕಿ, ನಿರ್ಧಾರ ಇಬ್ಬರಿದು ಅಂದರೆ ಅನುಭವಿಸಲೇಬೇಕು, ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಇಲ್ಲಿವರೆಗೂ ನಾನು ಇಟ್ಟಿರೋ ಮುಹೂರ್ತದಲ್ಲಿ ಆಗಿರೋ ಮದುವೆಗಳು, ಕಟ್ಟಿರೋ ತಾಳಿ ಬಂಧ ಭದ್ರವಾಗಿರುತ್ತೆ ಅನ್ನೋ ನಂಬಿಕೆ ಇತ್ತು, ಆದರೆ ಇವತ್ತು ನಮ್ಮ ಕಣ್ಮುಂದೆನೇ ಎರಡು ಜೋಡಿಗಳು ಬೇರೆ ಆಗಿಬಿಟ್ವು, ಅವರ ತಾತನಿಗೆ ಅವರಿಬ್ಬರು ಒಟ್ಟಿಗೆ ಸಂತೋಷವಾಗಿರ್ತಾರೆ ಅಂತ ನಾನು ಮಾತು ಕೊಟ್ಟಿದ್ದೆ ಅಮ್ಮ, ನನ್ನ ಮಾತು ಉಳಿಸ್ಕೊಳ್ಳೋಕ್ಕೆ ಆಗಲೇ ಇಲ್ಲ ಅಂತ ಹೇಳ್ತಾನೆ. ಆಗ ಜಾನಕಿ, ನೋಡಪ್ಪ, ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ, ಅದನ್ನು ಮೀರಿ ಏನಾಗಬೇಕೋ ಆಗಿದೆ, ನೀವಿಬ್ಬರು ನಂದ್ಕೋಬೇಡಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಫೋನಿಗೆ ಅನಿತಾ ಫೋನ್ ಮಾಡ್ತಾಳೆ. ಆಗ ಮುರಾರಿ ಫೋನ್ ಎತ್ತಿ ಹಲೋ ಎಂದಾಗ ಆ ಕಡೆಯಿಂದ ಅನಿತಾ, ನಾನು ಅನಿತಾ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಮುರಾರಿ, ಯಾವ ಅನಿತಾ ಹೇಳಿ ಅಂತ ಕೇಳ್ತಾನೆ. ಆಗ ಅನಿತಾ, ನೀವು ರಾಮಾಚಾರಿ ಅಲ್ವಾ, ಅವರಿಗೆ ಫೋನ್ ಕೊಡಿ, ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಮುರಾರಿ ರಾಮಾಚಾರಿಗೆ ಫೋನ್ ಕೊಟ್ಟು, ಆ ದುರಂಕಾರಿ ಇರಬೇಕು, ಮಾತಾಡು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಮಾತಾಡೋಕ್ಕೆ ಮನಸ್ಸಿಲ್ಲ, ಫೋನ್ ಕಟ್ ಮಾಡು ಅಂತ ಹೇಳ್ತಾನೆ. ಆಗ ಜಾನಕಿ, ಮುರಾರಿ ಫೋನ್ ಕಟ್ ಮಾಡಬೇಡ ಅಂತ ಹೇಳಿ ರಾಮಾಚಾರಿಗೆ ಯಾಕೆ ಮಾತಾಡಲ್ಲ ಅಂತ ಕೇಳ್ತಾಳೆ. ಆಗ ಫೋನ್ ತೊಗೊಂಡು ಮಾತಾಡಿದರೆ ಎಲ್ಲ ಮುಗಿಯುತ್ತೆ ತಾನೆ ಅಂತ ಹೇಳ್ತಾಳೆ. ಆಗ ಚಾರು, ಅದು ಮನಸ್ಸು ಕೆಡಿಸೋ ಫೋನ್ ಅತ್ತಮ್ಮ ಅಂತ ಹೇಳ್ತಾಳೆ. ಆಗ ಜಾನಕಿ, ಹಾಗಂತ ಮಾತಾಡ್ತಾ ಇದ್ದರೆ ಮನಸ್ಸು ಸರಿ ಹೋಗಲ್ಲ ಅಮ್ಮ, ರಾಮಾಚಾರಿ ನೀನು ಫೋನ್ ತೊಗೊಂಡು ಮಾತಾಡು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಫೋನ್ ತೊಗೊಂಡು ಸ್ಪೀಕರ್ ಆನ್ ಮಾಡಿ ಹಲೋ ಅಂತ ಹೇಳ್ತಾನೆ. ಆಗ ಅನಿತಾ, ಹಲೋ ಮಿಸ್ಟರ್ ರಾಮಾಚಾರಿ ಅವರೇ, ಈಗ ನನ್ನ ರಾಘವೇಂದ್ರ ಅವರಿಂದ ಝಾನ್ಸಿ ದೂರ ಆಗಿದ್ದಾಳೆ ಅನ್ನೋ ನೋವು ನಿಮ್ಮನ್ನು ತುಂಬ ಕಾಡ್ತಾ ಇರಬೇಕು ಅಲ್ವಾ ಅಂತ ಹೇಳ್ತಾಳೆ. ಇದು ಯಾಕೆ ಹೇಳಿ ಅಂತ ಕೇಳ್ತಾನೆ. ಆಗ ಅನಿತಾ, ಅಯ್ಯೋ ನೀವು ಇದನ್ನು ಮರೆತು ಹೋದ್ರಾ, ಡೈವರ್ಸ್ ಆದಮೇಲೆ ಮತ್ತೆ ಮದುವೆ ಮುಹೂರ್ತ ಇಡ್ಸೋಕೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿದ್ನಲ್ವಾ, ಅಂದಮೇಲೆ ನೀವೇ ಈ ಕೆಲಸ ಮಾಡಬೇಕು ಅಲ್ವಾ. ಇವಾಗ ನನ್ನ ಗಂಡನಾಗುವ ರಾಘವೇಂದ್ರ ಅವರು ಎಲ್ಲದರಿಂದ ಫ್ರೀ ಆಗಿದ್ದಾರೆ, ಆ ಝಾನ್ಸಿಯಿಂದ ಬಿಡುಗಡೆ ಪಡೆದುಕೊಂಡಿದ್ದಾರೆ, ಅದಕ್ಕೆ ನಾವಿಬ್ಬರು ಬಂದಿಯಾಗೋ ಒಂದು ಒಳ್ಳೆಯ ಮುಹೂರ್ತ ಇಡಬೇಕಲ್ವಾ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಿಮ್ಮ ಪ್ರೀತಿಯ ಗಂಡನ ಮದುವೆಗೆ ನಾನೇ ಮುಹೂರ್ತ ಇಟ್ಟಿದ್ದು, ಆದರೆ ಈಗಲೂ ಅದನ್ನು ನಂಬ್ತೀರಾ ಅಂತ ಹೇಳ್ತಾನೆ. ಆಗ ಅನಿತಾ, ಮುಹೂರ್ತಕ್ಕಿಂತ ನನಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ, ಬೇಕು ಅಂದಿದ್ದನ್ನು ಪಡ್ಕೋತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ನಮ್ಮ ಜಾತಕ ತಗೊಂಡು ನಿಮ್ಮ ಮನೆಗೆ ಬರ್ತೀವಿ, ನಮ್ಮ ದಾರಿನೇ ಕಾಯ್ತಾ ಇರಿ ಅಂತ ಹೇಳಿ ಫೋನ್ ಇಡ್ತಾಳೆ. ಅವಳ ಮಾತುಗಳನ್ನು ಕೇಳಿ ರಾಮಾಚಾರಿ ಮನೆಯವರಿಗೆಲ್ಲನೂ ಹೋಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.